ಪರಮ ಪೂಜ್ಯರ್ಗನ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಹೊಸಪುರ ಗ್ರಾಮದಲ್ಲಿ ಕುಂತಿ ಹಬ್ಬದ ಷಷ್ಠಿ ಹಬ್ಬದ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಎಡೆಯೂರು ಸಿದ್ಧಲಿಂಗೇಶ್ವರ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕತೆ ಇವತ್ತು ಕಷ್ಟಪಟ್ಟು ಎಲ್ಲ ತೀರ್ಮಾನ ಮಾಡವ್ರೆ. ಮೊದಲೇ ಹೇಳ್ಬಿಟ್ಟಿದ್ದು ಇಷ್ಟೊತ್ತು ಸುಮಾರು ಹೊತ್ತಾಗಿತ್ತು. ಆದರೂ ಕೂಡ ಎಲ್ಲರೂ ಕೊನೆಗೂ ಇದನ್ನೇ ತೀರ್ಮಾನ ಮಾಡಿ ಮುಂದಗಡೆ ಹೆಂಗಸರು ಬಿಟ್ಟು ಅದೇ ತಪ್ಪಾಯ್ತು. ಅವರು ಇದನ್ನೂ ಹೇಳಲಿಲ್ಲ ಅದನ್ನೂ ಹೇಳಲಿಲ್ಲ, ಸುಮ್ಮನೆ ಕೈ ಹಿಂಗ ಅನ್ನೋದು, ನೀವೇ ಮಾಡಿ ಅಂತ. ಆದರೂ ಕೂಡ ಇದು ಒಳ್ಳೆ ಕತೆ, ನಾವು ಕೂತ್ಕೊಂಡು ಕೇಳಬೇಕು. ಎಲ್ಲ ಕತೆಗಳು ಕೂಡ ಸ್ವಾರಸ್ಯಮಯವಾಗಿರುತ್ತೆ. ನೀವು ಕೇಳೋದ್ರಲ್ಲಿ ಕತೆ ಮಾಡೋದ್ರಲ್ಲಿರೋದು. ಕತೆಗಳೆಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆದರೆ ಶಿವಶರಣರ ಮಹಾಪವಿತ್ರವಾದಂಥ ಈ ಪುಣ್ಯಕತೆ, ಒಬ್ಬ ತಾಯಿ ಜಗದೊಳಗೆ ಒಬ್ಬ ಮಗನನ್ನ ಕೊಟ್ಟು ಜಗತ್ತಿನಲ್ಲಿ ಮಹಾಪುಣ್ಯವಂತನನ್ನಾಗಿ ಮಾಡಿ ಜಗದೊಳಗೆ ಸದ್ಗತಿಯನ್ನ, ಮುಕ್ತಿಯನ್ನ, ದಾರಿಯನ್ನ ತೋರಿಸುವಂತ ಮಾನವರಿಗೆ ಸಿದ್ಧಲಿಂಗೇಶ್ವರರು ಸಿದ್ಧಪುರುಷರಾಗಿ ಬಂದಂತ ಇವರ ಪುಣ್ಯಕತೆ ಇವತ್ತು ನಾವೆಲ್ಲರೂ ಕೂಡ ಕೇಳ ಆನಂದಿಸಿ ಆ ಕುಂತಿದೇವಿಯ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಯಾರು ನಿದ್ರೆ ಹೋಗದೆ, ನೀವು ಅಷ್ಟೇ ಕಂಡ್ರ. ಈ ಕಥೆಯಲ್ಲಿ ನಿಮ್ಮ ಸನ್ನಿವೇಶಗಳು ಬೇಕಾದಷ್ಟು ಬರುತ್ತೆ. ಸಿದ್ಧಲಿಂಗೇಶ್ವರರು ಪುಟಾಣಿ ಮಕ್ಕಳಿಂದ ಹಿರಿಯರ ತನಕ ಎಲ್ಲರಿಗೂ ಕೂಡ ಶಿವಭಕ್ತಿಯನ್ನು ಸಾರಿದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಪ್ರಥಮದಲ್ಲಿ ಸಿದ್ಧಗಂಗಾ ಎಂಬತಕ್ಕಂಥ ಸ್ಥಳದಲ್ಲಿ ಗಂಗೆಯನ್ನು ತಂದಂತ ಜಾಗದಿಂದ ಇವತ್ತಿನವರೆಗೆ 17ನೇ ಗುರುವಾಗಿ 111 ವರ್ಷಗಳ ಕಾಲ ಬಾಳಿದವರು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ಅವರಾದ ಮೇಲೆ ಈಗಿರ್ತಕ್ಕಂಥವರು ಸಿದ್ಧಲಿಂಗ ಸ್ವಾಮಿಗಳವರು, ಅವರ ಕರಕಮಲ ಸಂಜರಾತರಾದಂಥ ಶಿವಸಿದ್ದೇಶ್ವರ ಸ್ವಾಮಿಗಳು ಅಂತ ಈಗಿರೋ ಚಿಕ್ಕ ಗುರುಗಳು. ಅಲ್ಲಿಗೆ 18, 19ನೆಯ ಒಂದು ತಲೆಮಾರಿನ ತನಕ ಈ ಸಿದ್ಧಗಂಗಾ ಮಠ ಕೀರ್ತಿ ಆಗುವುದಕ್ಕೆ ಸಿದ್ಧಲಿಂಗೇಶ್ವರರೇ ಕಾರಣ. ಇವತ್ತು ಅಲ್ಲಿ ಸಿದ್ಧಲಿಂಗೇಶ್ವರ ರಥೋತ್ಸವ ನಡೆಯುತ್ತೆ. ಬೆಟ್ಟದ ಮೇಲೆ ಸಿದ್ಧಗಂಗಾ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರ ಮೂಲ ದೇವಸ್ಥಾನ ಇದೆ. ನೀವೆಲ್ಲರೂ ಕೂಡ ತಾಯಿಯಂದರು ಹಿರಿಯರೆಲ್ಲ ನೋಡಿರ್ತೀರಾ. ಇಂತಹ ಪವಿತ್ರವಾದಂತಹ ಈ ಒಂದು ಕಥೆಯ ಸ್ವಾರಸ್ಯ ಮೂಲ ಯಾವುದಪ್ಪ ಅಂದ್ರೆ, ನಮ್ಮ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನಿಂದ ಸತ್ಯಮಂಗಲಕ್ಕೆ ಹೋಗೋ ದಾರಿಯಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಹರದನಹಳ್ಳಿ ಎಂಬತಕ್ಕಂಥ ಒಂದು ಗ್ರಾಮ ಇದೆ. ಇವತ್ತು ಅದು 500 ವರ್ಷಗಳ ಹಿಂದೆ ವಾಣಿಜ್ಯಪುರ ಎಂಬುದಾಗಿ ಕರೀತಿದ್ರು. ವಾಣಿಜ್ಯ ಅಂದ್ರೆ ವ್ಯಾಪಾರ ಅಂತ, ವ್ಯಾಪಾರ ಸ್ಥಳ. ಯಾಕೆ ತಮಿಳುನಾಡು ಮತ್ತು ಕರ್ನಾಟಕ 2 ರಾಜ್ಯಗಳು ಕೂಡ ಬೆಳೆದಂತ ಬೆಳಸಿನಿಂದ ಹಿಡಿದು ಪ್ರತಿಯೊಂದು ಒಡವೆ ವಸ್ತ್ರಗಳ ಸಮೇತವಾಗಿ ಸಂತೆ ಕಟ್ಟಿ ವ್ಯಾಪಾರ ಮಾಡುತ್ತಿದ್ದ ಜಾಗವಾಗಿತ್ತು ಒಂದು ಕಾಲದಲ್ಲಿ ವಾಣಿಜ್ಯಪುರ. ಆ ವಾಣಿಜ್ಯಪುರದಲ್ಲಿ ಊರಿಗೊಂದು ಮೂಲ ದೇವಸ್ಥಾನ ಇದ್ದೇ ಇರುತ್ತೆ ನೋಡಿ. ಮಲೆ ಮಾದೇಶ್ವರ, ಹಿರಿಯಮ್ಮ, ಹೀಗೆ ಮೂಲ ದೇವಸ್ಥಾನಗಳಿರುತ್ತಲ್ಲ ಗ್ರಾಮದಲ್ಲಿ, ಗ್ರಾಮ ದೇವತೆಗಳು ಅಂತ. ಆ ಪವಿತ್ರವಾದಂತಹ ಗ್ರಾಮದಲ್ಲಿ ದಿವ್ಯಲಿಂಗೇಶ್ವರ ದೇವಸ್ಥಾನ ಇವತ್ತಿಗೂ ಕೂಡ ಇದೆ. ಚಾಮರಾಜನಗರದಿಂದ ಸತ್ಯಮಂಗಲಕ್ಕೆ ಹೋಗೋ ದಾರಿಯಲ್ಲಿ ಬಲಭಾಗದಲ್ಲಿ ಪೂರ್ವ ಕಾಲದ ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕಿಂತಲೂ ಪುರಾತನವಾದಂತ ದಿವ್ಯಲಿಂಗೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನದ ಹಿಂಭಾಗದ ಬೀದಿಯಲ್ಲಿ ಗೋಸಲ ಸಿದ್ದೇಶ್ವರ ಮಠ ಅಂತ ಇವತ್ತಿಗೂ ಇದೆ. ಆ ಮಠವನ್ನು ಸ್ಥಾಪನೆ ಮಾಡಿದವರು ಕೂಡ ನಮ್ಮ ಶಿವಕುಮಾರ ಸ್ವಾಮಿಗಳವರು. ಅಂದ್ರೆ ಆ ಮಠ ಶಿಥಿಲವಾಗಿ ಗೊತ್ತಿಲ್ಲದ ಕಾರಣದಲ್ಲಿ ಅವರ ಮಠವನ್ನ ಬಹಳವಾಗಿ ಜೀವನ ಮಾಡೋದಕ್ಕೆ ಅಂದ್ರೇನು, ಜೀರ್ಣೋದ್ಧಾರ ಮಾಡುವುದಕ್ಕೆ ಕಾರಣಕರ್ತರಾದವರು ಕೂಡ ಅವರೇ. ಅವತ್ತು 19ನೇ ಇಸ್ವಿಯಲ್ಲಿ ಪವಿತ್ರವಾಗಿರ್ತಕ್ಕಂಥ 21ನೇ ತಾರೀಕು ಜನವರಿಯಲ್ಲಿ ಅವರು ಜೀವನವನ್ನ ಕೊನೆ ಮಾಡಿ ಹೋಗುವ ದಿವಸ ಇಲ್ಲಿ 101 ಮಠಾಧೀಶ್ವರ ಸೇರಿದ್ರು. ಇಲ್ಲಿ ಹರದನಹಳ್ಳಿ ಗೋಸಲ ಸಿದ್ದೇಶ್ವರ ಮಠದಲ್ಲಿ ಬೆಳಿಗ್ಗೆ 10 ಎಲ್ಲ ಗುಂಪಿಲ್ಲಿ ಸೇರಿದ್ರು. 11 ಗಂಟೆಗೆ ಎಲ್ಲಾ ಕಡೆ ಮೆಸೇಜ್ ಬಂತು ಏನಂತ, ಶಿವಕುಮಾರ ಸ್ವಾಮಿಗಳು ಹೋಗ್ಬಿಟ್ರು. ಎಲ್ಲಾ ಗುರುಗಳು ಇಲ್ಲಿಂದ ಅಲ್ಲಿಗೆ ಹೋದ್ರು. ಅವರೇ ಇಲ್ಲಿ ಜ್ಯೋತಿಯನ್ನು ತಂದು ಎಡೆಯೂರಿನಿಂದ ಜ್ಯೋತಿಯನ್ನು ಸ್ಥಾಪನೆ ಮಾಡಿದವರು, ಜ್ಯೋತಿಯನ್ನು ತರಿಸ್ತಿದ್ದವರು, ಕಾರಣಕರ್ತರಾಗಿರ್ತಕ್ಕಂಥವ್ರು. ಎಲ್ಲಾ ಮಠಾಧೀಶ್ವರ ತಲೆ ಸೇರಿದ ದಿವಸ ಅವರ ಸಾವನ್ ಸುದ್ದಿ ಅಲ್ಲಿಗೆ ಬಂತು. ನೋಡಿ ಹೆಂಗಿದೆ ಸಂಬಂಧ. ಇಂಥ ಹರದನಹಳ್ಳಿ ಎಂಬತಕ್ಕಂಥ ಗ್ರಾಮ ಮಹಾಪವಿತ್ರವಾಗಿರ್ತಕ್ಕಂಥ ಎಲ್ಲಿ ಇವತ್ತು ಇಂದಿನ ಕಾಲದಲ್ಲಿ ವಾಣಿಜ್ಯಪುರ ಎಂಬುದಾಗಿ ಹೆಸರಾಗಿರಬೇಕಾದ್ರೆ ಅಲ್ಲಿ ಶಿವಭಕ್ತರ ಬೀದಿಯಲ್ಲಿ ಯಾವ ಮಹಾನುಭಾವರಾಗಿರ್ತಕ್ಕಂಥ ಜ್ಞಾನಾಂಬಿಕಾದೇವಿ ಮಲ್ಲಿಕಾರ್ಜುನಪ್ಪ ಅನ್ನೋ ಗಂಡ ಹೆಂಡತಿರು. ಆ ಗಂಡ ಹೆಂಡತಿಯರಿಗೆ ಭಗವಂತ ಎಲ್ಲಾ ಭಾಗ್ಯವನ್ನು ಕೊಟ್ಟಿದ್ರು ಕೂಡ ಅವ್ರಿಗೊಂದೇ ಒಂದು ನೋವು, ಚಿಂತೆ ಏನಪ್ಪಾ ಅಂದ್ರೆ ಮಕ್ಕಳಿಲ್ಲ ಎಂಬತಕ್ಕಂಥ ಚಿಂತೆ. ಹಿಂದಿನ ಕಾಲದಲ್ಲಿ ಎಲ್ಲಾ ಕಥೆಯಲ್ಲೂ ಬತ್ತಿತ್ತು. ಯಾವ ಕಥೆಯಲ್ಲಿ ಕೇಳಿ ಮಕ್ಕಳಿಲ್ಲ. ಇಲ್ಲಿ ಒಂದೇ ತರ್ಪವಲ್ಲ ಇವು. ಇದು ಹೆಂಗೆ ಈ ಕತೆ ಅಂತ ಒಂದೇ ತರವ ಎಲ್ಲ ಅಂದ್ರೇನು, ಒಂದೇ ವಯಸ್ಸಿನವ್ರು ಇಲ್ಲಿ ಕೂತಿರೋರೆಲ್ಲ. ಈ ಮಕ್ಕಳ ಭಾಗ್ಯವನ್ನು ನಮ್ಮ ಇವತ್ತಿನ ಕಾಲದಲ್ಲಿ ಪರಮಾತ್ಮ ಚೆನ್ನಾಗಿ ಕೊಟ್ಟವನು. ಹಿಂದಿನ ಕಾಲದಲ್ಲಿ ಒಂದು ಮಗು ಪಡಿಬೇಕು ಅಂದ್ರೆ ಯಾಗೆ ಯಜ್ಞಾದಿಗಳನ್ನು ಮಾಡ್ತಿದ್ರು, ದಾನ ಧರ್ಮಾದಿಗಳನ್ನು ಮಾಡ್ತಿದ್ರು, ಪುಣ್ಯವನ್ನು ಮಾಡ್ತಿದ್ರು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನನ ಕೊಳೆಗೆ ತಕೊಂಡು ಅಳಿತಿದ್ರಂತೆ.
ಕಳ್ಳಪುರ ಏನಾಗದ ಕಳ್ಳಪುರಿನ ಹೊಳ್ಯಕ್ಕಾಗಲ್ಲ ಈಗ. ಅವತ್ತಿನ ಕಾಲದಲ್ಲಿ 2 ಕೊಳಗ ಚಿನ್ನ ತಕೊಂಡ್ರೆ ಒಂದ್ ಹೊಸರು ಅಂದ್ರೆ ಒಂದ್ ಇಡೀ ಗೋರ್ ಹಾಕ್ಬಿಡ್ತಿದ್ನಂತ ಚಿನ್ನನ. ನೋಡಿ ಹೆಂಗಿತ್ತು ಅವತ್ತಿನ ಕಾಲದಲ್ಲಿ. ನಮ್ಮ ಕಾಲ ಅದು ಯಾಕಪ್ಪ ಆಮೇಲೆ ಹೇಳ್ತೀನಿ, ಚಿನ್ನ ಬೆಳ್ಳಿ ಮಾರ್ತಿದ್ ಕಾಲ. ಇವತ್ತಿನ ಕಾಲದಲ್ಲಿ ನೀವೇ ನೋಡ್ತಿದಾರಲ್ಲ, ರಾಗಿ ಜೋಳ ಹಳೆದೆ ಕಾಳು ಕಷ್ಟವಾಗಿ ಕೂತದೆ. ಆದ್ರೆ ಮಕ್ಕಳ ಭಾಗ್ಯ ಚೆನ್ನಾಗಿ ಕೊಟ್ಟವನೆ. ಅವತ್ತು ಚಿನ್ನ ಬೆಳೀತಿದ್ರಂತೆ, ಚಿನ್ನನ ಹಳಿತಿದ್ರಂತೆ, ಮಕ್ಕಳ ಫಲವನ್ನ ಪರೀಕ್ಷೆ ಮಾಡಿಕೊಡ್ತಿದ್ದ. ಇವತ್ತು ಎಲ್ಲಾ ಕಷ್ಟಗಳು ಕೊಟ್ಟಿದ್ರು, ಮಕ್ಕಳ ಫಲ ಮಾತ್ರ ಚೆನ್ನಾಗಿ ಕೊಟ್ಟವನೆ ಅಲ್ವೇನ್ರ? ಚೆನ್ನಾಗಿರ್ಲಿ ಹೋಗತ್ತಾಗ. ಅಂದ್ರೆ ಈ ಗಂಡ ಹೆಂಡತಿರಿಬ್ಬರು ಕೂಡ ಮಕ್ಕಳಿಗೋಸ್ಕರವಾಗಿ ಪರಿತಪಿಸುತ್ತಿರಬೇಕಾದ್ರೆ ಇವರ ಒಂದು ಪುಣ್ಯವ ಭೂಲೋಕಕ್ಕೆ ಸಿದ್ಧಲಿಂಗೇಶ್ವರ ಹುಟ್ಟುವಂತ ಒಂದು ಪುಣ್ಯದ ಫಲವ ನೋಡಿ ಜಗದೊಡೆಯನಾಗಿರ್ತಕ್ಕಂಥ ದಿವ್ಯಲಿಂಗೇಶ್ವರನನ್ನು ಕೊಂಡಾಡ್ತಾ ಬರ್ತಾ ಇದ್ದಾರೆ. ಎಲ್ಲಾ ಕಥೆಯಲ್ಲೂ ಬರಲೇಬೇಕಲ್ಲ, ಈ ಕಥೆಯಲ್ಲೂ ಬಂದ್ರು. ಯಾರು? ಎಡದ ಕೈಲಿ ತಾಳ, ಬಲದ ಕೈಲಿ ತಂಬೂರಿ. ಯಾರೋ? ಓ, ಇಲ್ಲೂ ಅವರ ಅಂದಂಗಾಯ್ತು. ಹೆಂಗಸಲ್ಲೂ ಇರ್ತಾರೆ, ಗಂಡಸಲ್ಲೂ ಇರ್ತಾರೆ. ಯಾವ ಊರ್ಲಿಲ್ಲ ಪುಡಿ ಮಾಸ್ಟ್ರು ಅಂತ ಕರೀತಾರೆ. ಖಾರದ ಪುಡಿ ಏನಾಗದ? ಖಾರದ ಪುಡಿ ಏಟ್ ಬೇಕಾದ್ರೂ ತಪ್ಪಿಸ್ಕೋಬಹುದು. ಇವ್ರು ಬುಡ ಪುಡಿ ತಪ್ಪಿಸ್ಕೊಳಕ್ ಆಗಲ್ಲ. ಹೆಂಗ್ ಬಿಡ್ಬಿಡ್ತಾರ ಪುಡಿಯ ನೋಡಿಲ್ಲ ನೀವು. ಇದಕ್ಕೆ ಪುಡಿ ಮಾಸ್ಟ್ರು ಅಂತ ಕರೀತಾರೆ ಈಗದ ಕಾಲದಲ್ಲಿ. ಹಿಂದೆ ಎಲ್ಲಾ ಕಥೆಯಲ್ಲಿ ಇದ್ದವ್ರು ಅವ್ರೊಬ್ರೆ ಒಂದ್ ತಾಳ ಒಂದ್ ತಂಬೂರಿ ಅದಲ್ಲೇ ಮೇಂಟೈನ್ ಮಾಡ್ತಿದ್ರು. ಈಗ ಊರಿಗೆ 4 ಜನ, ಬೀದಿಗೆ 4 ಜನ ಹೋಯ್ತಾ ಈ ಕಲ್ಗಾಲದಲ್ಲಿ ಮನಗೊಬ್ಬೊಬ್ಬರಾಗ ಹೋಯ್ತಾರಂತೆ. ಸದ್ಯಕ್ಕೆ ಇಲ್ಲಿಲ್ಲ. ಈ ಪಾರ್ಟಿ ಜನ ಸೇರವ್ರೆ ಅಂದ್ರೆ ಇಲ್ಲೆಲ್ಲಿ ಬಂತು? ನೀವು ಅಷ್ಟೇ ಏನಾರ ಮಧ್ಯೆ ಎದ್ದು ಆದ್ರೆ ನೀವೇ ಅವ್ರು ಅಂತ ತಿಳ್ಕೊಬೇಕಾದ್ರೆ ಹಂಗೆ ಆಗ್ಬಿಡ್ತಿದ್ರೆ. ಆಮೇಲೆ ಇದಕ್ಕೆ ನಾರದರು ನಮ್ಮ ಕಥೆಯಲ್ಲಿ ಬರ್ತಾ ಇದ್ದಾರೆ ನೋಡಿ. ಅವ್ರು ಬಂದ ಮೇಲೆಲ್ಲ ಚೆನ್ನಾಗಿರ್ಲೇಬೇಕು. ಅಣ್ಣ ತಮ್ಮದಿರು ಒಗ್ಗಟ್ಟ ಬಾಳ್ಕೊಂಡು ಹೋಯ್ತು. ನಮ್ಮ ಹಳ್ಳಿ ಕಡೆ ಮಾತಾಡ್ಕೊತಾರೆ. ಅನೇಕ ಸರಿ ಹೇಳ್ತಿದ್ದೆ ನಾನು. ಏನೋ ದೊಡ್ಡವ ಬಸ್ ತಕೊಂಡಂತೆ, 2ನೇವ 83 ಚಕ್ಲಾರಿ ತಕೊಂಡಂತೆ, 3ನೇವಾದ ಯಾವ್ದ ಬತ್ತಕೋಯಿ ಮೆಷಿನ್ ತಗೋಬೇಕು ಅಂತಿದ್ದಾನಂತೆ. ತಕೊಳಕ್ ಬಿಡ್ಬಾರ್ದು ಕಣ. ಅಣ್ಣ ತಮ್ಮದಿರು ಬಾಳ ಒಗ್ಗಟ್ಟು ಕಣ. ಏನ ಕಟ್ಟ ಮಾಡಾಳ ಕಿರ ಇಡ್ತಾಳಕ್ಕಿವಂತ 3 ಸೆಮೆವು 3 ಸಿಮೆರು ಇಲ್ಲೂ ಸುಮಾರು ಜನರು ತಿಂದೆ ಏಟ್. ಆಮೇಲೆ ಅಯ್ಯೋ ಚಿಕ್ಕವನ್ ಹೆಡ್ತಿ ನನ್ನ ಹೆಡ್ತಿ ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರೋರು. ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀವಿ ಸುಮೀರು. ಕರೆಕ್ಟ್ ಅವ್ 2 ದಿನ ಬಂದು 2 ಮಾತು ಹೇಳ್ಕೊಟ್ರೆ 2 ಮಾತ್ಗ ಮನೆ ಮುರಿದೋಗಿರುತ್ತೆ. ಅತ್ಕಮ್ಮ ಕೂತ್ಕೊಂಡ್ರಿ ಏನಾಗದ? ಕುಂತ್ಕೊಂಡಿ ಕತ್ಕಮ್ಮ. ನಿಮ್ಮ ಯಜಮಾನ್ರು ನವಲೂರ್ಗೆ ಹೋಗಾರ. ಅಲ್ಲ ಮದುವೆ ಮುಂಚೆ ಎಷ್ಟು ಚಂದಾಗಿದ್ರಿ, ಮದುವೆ ಆದ್ಮೇಲೆ ಯಾಕಿಂಗ್ ಆಗ್ಬಿಟ್ರಿ? ನೋಡ್ತೀರ ನಾನು ಒಟ್ಟ ಕಳ್ಳೆ ಕಿತ್ಕ ಬರಂಗಾಯ್ತು. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ ಸರ್ ಮಾಡ್ಬಿಡ್ತೀನಿ. ಹೇಳತ್ಕ ಕೇಳ್ತೀನಿ ಕಣ. ನಿನ್ ಗಂಡನ್ ಹೇಳ್ಬಿಟ್ಟು ಪಾಲ್ ತಕೊಂಬಿಡು. ನನ್ನೇ ಪ್ಯಾನ್ ಮಾಡ್ತಾನವ. ಪ್ಯಾನ್ ಮಾಡ್ಬಿಡ್ತಾನೆ. ನಮ್ಮ ಮಟ್ಟವ್ ನೋಡು, ನಮ್ಮ ಮಟ್ಟವ್ ನೋಡು ಅಂದಿ. ಮದುವೆ ಆದ 1 ತಿಂಗಳಿಗೆ ಇಂದ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ ಅವನ. ಸೀರವಾಗ ಅಕ್ಕಿ ಮನೆ ಮಾಡ್ಗ ಮಾಡುವ ಬಟ್ಟವ ಎಲ್ಲವ. ಈಗ ಚೂಡಿದಾರವಾಗ ಬಿಟ್ಬಿಟ್ಟು ಬಂದಿನಿ. ಈಗ ಚೂಡಿದಾರ ಹಂಗ ಬಸ್ ಇಟ್ಕೋಬೇಕು. ಹೆಂಗ್ ಸೊಂದೆ ಅಂತ ತಿಳ್ಕೊಂಡಿದೆ. ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗೆ ಮದುವೆ ಆದ 1 ತಿಂಗಳಿಗೆ 1 ಕಿಲೋಮೀಟರ್ ಇಂದ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ ಅವನ. ನಾ ಇಲ್ಲಿ ಬರ್ತೀರ ನವಲೂರ್ ತಂಬಿ ಆಗಿಡ್ಕೊಂಬತ್ತ ನನ್ನ ಕಾಚಕಿ ಕಣಗ. ಹಂಗ ಬಸ್ ಇಟ್ಕೋಬೇಕು. ಹೆಂಗ್ ಸೊಂದೆ ಅಂತ ತಿಳ್ಕೊಂಡಿದೆ. ನಾವು ಮ್ಯಾಗ್ನೆಟಿಂಗ್ ಪವರ್ ಇದ್ದಾಗ ನಮ್ಮ ಮಾತ ಕೇಳಲೇಬೇಕು. ಅದ್ಕ ಹೊಡೆದ್ ಬಿಟ್ರ ಎನ್ನ ಹೊಡೆದು ಒಂದೇ ಪುಟ್ಟ ಮೇಲೆ ಮರ ಎತ್ತಕೋ, ಮರ ಮೇಲೆ ಪುಟ್ಟ ಎತ್ತಕೋ, ದಿತ್ತಪ್ರಿ ಎತ್ತಕೋ ಅವನಿಯ ಇಂದ ಮುಖ ತಗೊಂಡು ಡಬ್ ಡಬ್ನ ಆರಿಸ್ಬಿಟ್ಟಾನ. ಅದಕ್ಕೂ ಬಗ್ಗೆ ನೋಡು 3 ದಿನ ಗಂಟ ನೀರು ನೆಳು ಏನು ಕೊಡಬೇಡ. ಅಲ್ಕಿರ್ಕ ಮನಿಕ ಅವನೇ ಬರ್ತಾನೆ ದಾರ್ಗ. ಅದಕ್ಕೂ ಬಗ್ಗೆ ನೋಡು ಹಗ್ಗ ತಗತ್ತು ಅಲ್ಗಾಕು. ನೇತಕಳ್ಯ ನೀನ್ ಯಾತಕೋ ಇನ್ನೊಂದ್ ಮದುವೆ ಮಾಡ್ಕೊಂಡ್ ಬೇಡ್ಗಾಡಿ ಸುಮ್ನೆ ಹಗ್ಗ ತಗತ್ತು ಅಲ್ಗಾಕು. ನ್ಯಾತಕತ್ನಿ ಅನ್ನೋ ಅವ್ರ ರೆಟ್ಟೆಯವರೆಲ್ಲ ನ್ಯಾತಕತ್ತಾರ. ನೀ ಸುಮ್ನಿರು. ನಾ ಹೇಳ್ಕೊಟ್ಟಾಗ ಇರು ಅಂದ್ರೆ ನಮ್ಮ ಹೇಳ್ಕೊಟ್ಟಾಗ ನಾ ಮಾಡಿರೋದು ಎಲ್ಲವನ್ನ ಮಾಡ್ಬಿಟ್ಟು ಹೇಳ್ದಂಗೆ ಕೇಳ್ಬೇಕು. ಹೆಂಗ್ ಮಡಗಿದನು ಈಗ ಚೂಡಿದಾರವಾಗ ಕೊಟ್ಟು ಬಂದಿನಿ. ಈಗ ಒಡೆಯಂಗೂ ಇಲ್ಲ ಬಡಿಯಂಗೂ ಇಲ್ಲ. ಹಂಗೆ ಬಸ್ ಇಟ್ಕೊ. ಅದಕ್ಕೂ ಬಗ್ನಿಲ್ವ ಹಗ್ಗ ತಗದು ತೊಲ್ಗಾಕು. ಬಿದ್ದೋಯ್ತಾನ ನಮ್ಮಟ್ಟೆ ಬಿದ್ದದು ಸೀಮೆಣ್ಣೆ ಕ್ಯಾನ್ಗೆ ಬಂತ. ಏನೋ ಗೊತ್ತಿದ್ದ ಅದೊಳಗೆ ಇಷ್ಟು ಮಾತು ಹೇಳ್ಕೊಟ್ರ ಮನ ಮುರಿದೋಗೋದು ಎಷ್ಟಾಗತ್ತ. ಅವ್ ಹೇಳ್ಕೊಟ್ಟಂಗ ಗಂಡ ಅಂತ ಹೇಳಿ ಊರೆಲ್ಲ ಷಷ್ಠಿ ಹಬ್ಬ ಮಾಡಿ ಸುಮ್ಮನೆ ಒಡ ಗಮ ಗಮ ಅಂತ ಮನಲ್ಲಿ. ನೀ ತರ ಪಾರ್ಟ್ ತಕೊಂಬನಿಗಿದೆಯಲ್ಲ ಹಬ್ಬದ ಟೈಮ್ಲಿ. ಇದು ಯಾವ ಪಾರ್ಟ್ ಟೈಮ್? ಇದು ಹೊಸ ಪಾರ್ಟು. ಪಾಲ್ ತಕೊಳ್ರಿ, ಪಾಲ್ ತಕೊಳ್ರಿ. ತರದಾಕ್ಬಿಡ್ತೀನಿ ತರದಾಕ್ರಿ. ಆಮೇಲೆ ಫಸ್ಟ್ ಪಾಲ್ ತಕೊಳ್ರಿ. ಹೊಡೆದಾಕ್ಬಿಡ್ತೀನಿ ಈಗ. ತಕೊಳ್ರಿ ಫಸ್ಟ್ ಪಾಲ. ಮಾತಾಡಿದ್ರೆ ಏನು ಇಲ್ಲ. ಬದ್ರಗಿಡ್ಕನೆ ನಾವು ಗಂಡ ಹೇಳ್ತಿರ್ ಜಗಳದಲ್ಲಿ ಮಧ್ಯದಲ್ಲಿ ನಿಂದು ಡಮಾರ್ ಅಂದ್ಬಿಟ್ಟು ಆಮೇಲೆ ಆಚಾರ. ಆಮೇಲೆ ಮೇಕ್ಕೆ ಹಸ್ಬಿಟ್ಟು ಹಿಂಗ್ ಹಿಡ್ಕೋಬೇಕು ಹಿಂಗ. ಆಮೇಲೆ ಪಾಲ್ ತಕೋಬೇಕಂತ ಪಾಲ ಆಗಂದೇಟ್ಗೆ ಪಾಲ್ನು ತಕೋಬೇಕು. ಹೆಂಗೆ ಅವ್ ಹೇಳ್ಕೊಟ್ಟಿರ್ತಾಳಲ್ಲ ಹಿಂಗಿಂಗೆ ಮಾಡುವಂತ. ಪಾಲ್ ತಕೊಳಲ್ವಾ? ನೀ ತಕೊಳಲ್ಲ ನಂಗೆ ಚೆನ್ನಾಗ್ ಗೊತ್ತದೆ. ಯಾತಕ್ ಬದುಕಿರ್ಬೇಕು ನಾನು ಚೆನ್ನಾಗಿ ನೋಡ್ಕೊ. ಈ ಮುಂಡ ಮಗನ್ ಜನ್ಮ ಯಾತಕ್ ಬದುಕಿರ್ಬೇಕು? ಕೊಡು ಕುಸು ಹಗ್ಗವ ಕೊಡವಾಗ್ಯ ಸುಮರಿ ಬದಿನು ಕೊಡವಾಗ್ಯ ಹಗ್ಗ ತಗದ್ ತೊಲಗ ಹಾಕದಾಗ್ಲೆ ಇವ ಬಿದ್ದವನ. ಲೇ 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 ಸುಮರೆ ನೀ ಹಗ್ಗ ಹಾಕಬಿಟ್ಟು ನೀ ಸತ್ತೋಗಿ ನಾ ಜೈಲ್ಗೆ ಹೋಗಿ ಐಕ್ಳು ತಬ್ಲೆ ಆಗೋಯ್ತವ. ಪಾಲ್ ತಾನೆ. ಅದಕ್ಕೆ 50 ಎಕರೆ ಜಮೀನ್ ಮಡಗಿದ ನಮ್ಮಪ್ಪ. 2 ಅಂಕಣ್ ಮನೆ ಬತ್ತ ಪಾಲ್ ಅಂತ. ಪಾಲ ತಗದೇನೆ ಬಿಡೆ. ಪಾಲ್ನ ತಗೋಬೇಕು. ಯಾರ ಪಾಲ್ ಮಾಡ್ಬಿಟ್ಟು ಮಾತ್ರ ಮಾಡ್ಬಿಟ್ಟು ಬರ್ಬೇಕು. ಎಷ್ಟು ಊರ್ಲಿಲ್ಲ ಸದ್ಯಕ್ಕಿಲ್ಲ. ಈ ಪಾರ್ಟಿ ಗುಂಪೆ ಕೂತಾರ ಅಂದ್ರೆ ಇಲ್ಲಿಲ್ಲ ಅವರು. ಹೌದು.
4 ತಿಂಗಳಿಂದ ದುಡ್ಡು ಬೇರೆ ಬಂದಿಲ್ವಂತ. ಸುಮಾರು ಜನ ದುಡ್ಡು ಕೊಡೋರು ದುಡ್ಡು ಬಂದಿಲ್ವಲ್ಲ ಅಂತಾರ. ಕೊಡ್ತಾರ ಈಗ ನಾಳಿದ್ ಬಂದ್ಬಿಡ್ತ ನೀವು. ಈಗ ಸ್ವಲ್ಪ ಒಂದು 200 ಇಟ್ರೆ ಆಯ್ತಾಗ. ಒಳ್ಳೇದಾಯ್ತ. ನನ್ನ ಬಾಯಿಲಿ ಮತ್ತಿ ಬೇರೆ ಅದ. ಅದರಿಂದ ನಿಮ್ಗೆ ನಾಳಿದ್ ಬಂದ್ರು ಬತ್ತ ಹೇಳಕ್ಕಾಗಲ್ಲ. ನೋಡೋ ಸ್ವಲ್ಪ ಅಡ್ವಾನ್ಸ್ ಹಾಕಿ ತಗ ನೋಡೋ. ಇರ್ಲಿ, ಒಳ್ಳೇದಾಗ್ಲಿ. ಅಂದ್ರೆ ಆ ಅಕ್ಕನ ಬೆಳಗ್ದವ್ರಿಗೆ ಏನು ಶಕ್ತಿ ಇದೆ ಅನ್ನೋದಕ್ಕೆ ನಮ್ಮ ಇವತ್ತಿನ ಕಾಲದಿಂದಲ್ಲ, ಆ ಕಾಲದಿಂದಲೂ ಇದಕ್ಕೆ ನಾರದರು ಅವ್ ಹೇಳ್ಕೊಟ್ಟಂಗೆ ಪಾಪ ಒಳ್ಳೆ ಇವ್ ಹೇಳ್ಕೊಟ್ಟಳಲ್ಲಿ ಹಿಂಗೆ ಮಾಡುವಂತ ಹಂಗ್ ಮಾಡ್ದ, ಪಾಲ್ ತಗಿಸ್ತ. ಅಂದ್ರೆ ಇವತ್ತಿನ ಕಾಲದ ನಾರದರು. ನಮ್ಮ ಕಥೆಯಲ್ಲಿ ನೋಡಿ ಸಿದ್ಧಲಿಂಗೇಶ್ವರ ಮಾದೇಶ್ವರ ಎಲ್ಲಾ ಕಥೆಯಲ್ಲೂ ಈ ಸನ್ನಿವೇಶ ಹೇಳ್ತೀವಿ ನಾವು. ಎಲ್ಲಾ ಕಥೆಯಲ್ಲೂ ನಾರದರು ಬಂದೇ ಬರ್ತಾರೆ. ನಮ್ಮ ಈ ಕಥೆಯಲ್ಲೂ ಬರ್ತಾವ್ರೆ. ಜಟಾ ಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ ಮಹಾದೇವಿ ಶಂಭೋ ಮಹಾದೇವಿ. ಜಟಾ ಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ. ಗಿರಿಜಾವರ ಢಮರುಗದರ ಸುಂದರ ಶಿವ ಶಂಕರ. ಗಿರಿಜಾವರ ಢಮರುಗದರ ಸುಂದರ ಶಿವ ಶಂಕರ. ಕೃಪಾಕರ ಗುಣಗಂಭೀರ ಕೃಪಾಕರ ಗುಣಗಂಭೀರ ಬಾರ ಬಾರ ಶ್ರೀಕರ ಬಾರ ಬಾರ ಶ್ರೀಕರ. ಜಟಾ ಜೂಟ ಗಂಗಾ ಮಕುಟ ಶಿಶಿಲನಾಥ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ. ಲೋಕನಾಥ ಶ್ರೀಮದೇಶ ಭಾಗ್ಯ ಪರಮ ಪಾದಕ ಲೋಕನಾಥ ಶ್ರೀಮದೇಶ ಭಾಗ್ಯ ಪರಮ ಪಾದಕ ತ್ರಿಭುವನ ಪರಿಪಾಲಕ ತ್ರಿಪುರಾಪುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಪುರಾಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಡಲ ಫಲದಾಯಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಕುಂಡಲ ಫಲದಾಯಕ. ಜಟಾ ಜೂಟ ಗಂಗಾ ಮಕುಟ ಶಿಶಿಲನಾಥ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾ ಜೂಟ. ನಾರದ ಮಹಾತ್ಮರು ಭೂಮಂಡಲವನ್ನು ಸುತ್ತಾಡಿಕೊಂಡು ವಾಣಿಜ್ಯಪುರದ ಕಡೆ ಬರ್ತಿರ್ಬೇಕಾದ್ರೆ ವಾಣಿಜ್ಯಪುರದಲ್ಲಿ ಶಿವಭಕ್ತಿ ಎಂಬತಕ್ಕಂತಹದ್ದು ಹೊಗೆ ಆಗ್ತಾ ಇದೆ. ಅಂದ್ರೇನು? ಆ ಶಿವಭಕ್ತಿ ಎಂಬ ಹೊಗೆ ಆಡ್ತಾ ಇದೆ. ದಿವ್ಯಲಿಂಗೇಶ್ವರ ದೇವಸ್ಥಾನವಿರುವಂತ ಗೋಸಲ ಸಿದ್ದೇಶ್ವರ ಮಠವಿರ್ತಕ್ಕಂತಹ ಸ್ಥಳದಲ್ಲಿ ನಾರದರು ಹಬ್ಬ 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 ಶಿವಭಕ್ತಿ ತಾಂಡವಾಡುತ್ತಿರುವ ಪುಣ್ಯಕ್ಷೇತ್ರಕ್ಕೆ ನಾನು ಬಂದೆ ಅಂತ ಬರುವಾಗ ಅಲ್ಲಿ ಜ್ಞಾನಾಂಬಿಕ ಮಲ್ಲಿಕಾರ್ಜುನಾದೇವಿ ಗಂಡ ಹೆಂಡತಿರಿಬ್ರು ಕೂಡ
ಬರುತ್ತಿರುವ ಪೂಜ್ಯರನ್ನ ಕರ್ತಂದು ಮನೆಯಲ್ಲಿ ಫಲಪುಷ್ಪ ತಾಂಬುಲಾದಿಗಳನ್ನು ಇಟ್ಟು ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೋತಾರೆ. ನಾರದರು ಹೇಳ್ತಾಳೆ, ಅಳಬೇಡ ತಾಯಿ, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬಿದವರಿಗಿಂಬಾಗಿಪ್ಪೋರು ನಮ್ಮ ಗುರು ಶಂಭುಲಿಂಗನು, ನಂಬುದವರನ್ನ ಶಿವ ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಅಚಲವಾದ ಭಕ್ತಿ ನಿಷ್ಠೆಗಳಿಗೆ ಇನ್ನು ಕೆಲವು ದಿವಸದೊಳಗೆ ಆಗಿ ಜಗತ್ ಕಲ್ಯಾಣ ಬಯಸುವಂತ ಕಂದನೆ ನಿಮ್ಮ ಮಡಿಲಲ್ಲಿ ಉಡ್ತಾನೆ. ಇದು ಸತ್ಯವಾದ ಮಾತು. ಇವತ್ತಿನಿಂದ ನೀವು 21 ದಿವಸಗಳ ಕಾಲ ನಿರಂಜನ ವ್ರತವನ್ನ ಮಾಡಬೇಕು. ಯಾವ ವ್ರತ? ನಿರಂಜನ ವ್ರತ. ಆ ನಿರಂಜನ ವ್ರತವನ್ನ ಮಾಡಿದರೆ ನಿರಂಜನ ಗಣಾಧೀಶ್ವರನ ಅನುಗ್ರಹದಿಂದ ನಿಮಗೆ ಗಂಡು ಸಂತಾನ ಭಾಗ್ಯವಾಗುತ್ತೆ ಅಂತ ನಾರದರು ಹೇಳಿಬಿಟ್ಟು, ಪೂಜ್ಯರೇ, ಮಾಡಿದೆವು ಮಕ್ಕಳಿಗೋಸ್ಕರವಾಗಿ ಅನೇಕ ವ್ರತಗಳನ್ನ, ಈಗ ಮಾಡುವೆವು ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನಿರಂಜನ ವ್ರತವನ್ನ ಖಂಡಿತ ಮಾಡ್ತೇವೆ ಪೂಜ್ಯರೇ. ಇದು ಸತ್ಯ ಅಂತ ಗುರುಗಳ ಪಾದಗಳಿಗೆ ನಮಸ್ಕರಿಸಿದಾಗ ಕರದಲ್ಲಿ ಇಷ್ಟಲಿಂಗವನ್ನಿಟ್ಟು ಭಕ್ತಿಯನ್ನು ಪೂಜೆ ಮಾಡಬೇಕು ತಾಯಿ ಅಂತ ಗುರುಗಳು ಹೇಳ್ಕೊಟ್ಟವರೇ. ಪವಿತ್ರವಾದ ನಾವು ಮಾಡುವಂತ ಲಿಂಗ ಪೂಜೆ ಸದ್ದೋ ಈಗ ನಮ್ಮ ಪರಮ ಪೂಜ್ಯರು ಪಕ್ಕದಲ್ಲೇ ಇದ್ದಾರೆ. ಆ ಪವಿತ್ರವಾಗಿರ್ತಕ್ಕಂಥ ಲಿಂಗ ಪೂಜೆದ ಮಹಿಮೆ ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಬಸವಣ್ಣನವರ ಕಾಲದಲ್ಲಿ ಮಾದಿಗರ ಹರಳಯ್ಯ, ವಲಯರ ವನ್ನಯ್ಯ, ಅಂಬಿಗರ ಚೌಡಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಆಯುಧಕ್ಕಿ ಮಾರಯ್ಯ, ಶರಣಗಟ್ಟಿವಾಳಯ್ಯ, ಮೇದರ ಕೇತಯ್ಯ, ಅಡಪದ ಹಪ್ಪಣ್ಣ, ಕೆಂಬಾವಿ ಭೋಗಯ್ಯ, ಅಂಬಿಗರ ಚೌಡಯ್ಯ ಅಂತೆಲ್ಲರಿಗೂ ಶಿವಲಿಂಗ ಧಾರಣೆ ಮಾಡಿ ಬಸವಾದಿ ಪ್ರಮತರು ಅಂತ ಅವ್ರನ್ನ ಕೊಂಡಾಡಿದ್ರು. ಈ ಕೆಲವ್ರ ಮನೇಲಿ ನೋಡಿ ಲಿಂಗಗಳು ಗ್ವಾಡಲ್ಲೇ ಆತಕವ ಮೊಳ ಹೊಡೆದ್ಬಿಟ್ಟು ಬುದ್ಧಿಯವ್ರನ್ನ ಕರ್ಕೊಂಬಂದ್ರಂತೆ ಗಂಡ ಹೆಂಡ್ತಿರಿಬ್ರು. ಹಬ್ಬ ಬೇರೆ ಮಾಡ್ಬಿಟ್ಟವಳೆ, ಮುಡ್ತಾರೆ ಯಾವುದೋ ಮುಗೂರ ಹಬ್ಬ ಬಳಕ ಬೇರೆ ತೆಗೆದ್ಬಿಟ್ಟವಳೆ. ಬುದೇ ಬನ್ನಿ ಬುದಿ 15 ದಿವಸದಿಂದ ಎಲ್ಲೇ ಕಿರ್ಕೊಂಡು ಎಲ್ಲ ಪಾತ್ರೆಗಳನ್ನ 1 ಇಂಚ್ ಇಳಿಸ್ಬಿಟ್ಟಾಳ. 15 ದಿವಸದಿಂದ ಅಟ್ಲ ಮೇಲಿರೋ ಪಾತ್ರೆಗಳೆಲ್ಲ ಕೆಡ್ಡಿಕೊಂಡು ಉಜ್ಜಿ ತೊಳೆದು ಪುನಃ ಅಲ್ಲಿಗೆ ದಬ್ಬಕೊಳ್ಳೋದು. ಏನ್ ಬದಿತ ಹೋಗಿ ದೊಡ್ಡ ರೋಗ ಅಂತ ಮಡಿಯಪ್ಪ ಮಡಿ ಅಂತ. ಬನ್ನಿ ಬುದೇ, ಇವತ್ತು ನೀವು ಪಾತ್ಯರ್ಥ ಮಾಡ್ಬಿಟ್ಟು ನಮ್ಮಲ್ಲಿ ಪ್ರಸಾದ ಊಟ ಮಾಡ್ಕೊಂಡ್ರೆ ಇಷ್ಟು ದಿನ ಮಾಡಿದ್ದೆಲ್ಲ ಸಾರ್ಥಕ. ಬುದ್ಧಿಯವ್ರು ಅಂತಾರ, ಓ ಇದೇನು ಕರಡಗಳು ಈ ಮಟ್ಟಿಗೆ ಆತಾಕಳವಲ್ಲ, ಕರಡ್ಗ ಅಂಗಡಿ ಇಟ್ಟಿದ್ದಾರೆ ವಾ ಇಲ್ಲಕ್ಕ ಬುದ್ಧಿ. ಆ ದಪ್ಪದಲ್ಲ ಅದು ನಮ್ಮಟ್ಟಿ ಅವ್ರದ್ದು ಶಿವರಾತ್ರಿ ಹಬ್ಬದಿನ ಕುಣ್ಸಾಣ ಹಾಕೊಂಡ್ ಬೆಳಗ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡ್ಬಿಟ್ಟು ಅಲ್ಲಿಗೆ ನೇತಾಕ್ಬಿಡ್ತಾರೆ. 2ನೇದು ನಂದು, 3ನೇವ ತಮಿಳ್ನಾಡ್ಗೆ ಹೋಗೋಣ ಹತ್ತಿ ತಕೊಂಡು. ಹಿಂಗಾಯ್ತಪ್ಪ ಬುದ್ಧಿ. ಓಹೋ, ನೀನೇ ಹಾಕ್ಬಿಡೋಣ. ಗಂಟೆ ಹಾಕೋಣ. 4ನೇದು ಕಾಲೇಜ್ಗೆ ಹೋಯ್ತಾನ ಅವ, ಕಟ್ಕೊಳ್ಳೋದೆಲ್ಲ ಹುಡುಗಿರೆಲ್ಲ ನೋಡ್ತಾರ ಅಂತ. 5ನೇದು ನನ್ನ ಮಗಳು ಮದುವೆ ಗಂಡನ ಮನೆಗೆ ಹೋಗೋಳ, ಅವ ಹಾಕೊಂಡೇ ಹೋಗಿಲ್ಲ, ಇಲ್ಲೇ ಮಾಡ್ಬಿಟ್ಟು ಹೋಗೋಳ. ಬುದ್ಧಿಯವ್ರು ಅಂತಾರಂತೆ, ಕರಡಗಳನ್ನೇ ಈ ಮಟ್ಟಿಗೆ ಹಾಕಿರೋರು. ಹಾಕೋಣ. ಯಾವ ಜನ್ಮದಲ್ಲೇ ನಾನು ಹೆಂಡತಿ ಆಗಿದ್ದೆ ನೀನು, ಹೂನಾರ ಹಾಕಕ್ಕೆ ಬಂದಿಲ್ಲಪ್ಪ. ಶ್ರೀಮತಿ ಅನ್ನಪೂರ್ಣಮ್ಮ ಮತ್ತು ಮಾದಪ್ಪ ಮುದ್ದಳ್ಳಿ ಗ್ರಾಮ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ 100 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತವ್ರು ಒಳ್ಳೇದು ಮಾಡಲಿ ಅಂತ ಅವ್ರು ಕೇಳ್ಕೊಂಡು ಗೀತೆ ಹಾಡೋಣ ಖಂಡಿತ. ಅಂದ್ರೆ ಕರಡಗಳನ್ನೇ ಈ ಮಟ್ಟಗಣೆ ಹಾಕಿರೋರು ಒಂದಲ್ಲ ಒಂದಿನ ಸ್ವಾಮಿಗಳನ್ನೂ ಒಡೆದ್ ನೇತಾಕ್ತಿದ್ದಾರೆ. ಈಗ ಯಾರು ದಯವಿಟ್ಟು ಅಲ್ಲೇ ಆತಾಕದಲ್ಲ, ನಾಳೆಯಿಂದ ತೆಗೆದು ಇಲ್ಲ ಹಾಕೊಳ್ಳಿ. ಯಾಕೆಂದ್ರೆ ನಾವು ತಿಳ್ಕೋಬೇಕಾದ ವಿಚಾರ ಇದು. ಹಣ, ಅಂತಸ್ತು, ಐಶ್ವರ್ಯ ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಅದು ಬರಲ್ಲ. ಸುಂದರವಾದ ಹೆಂಡತಿನೂ ಬರಲ್ಲ, ಪ್ರೀತಿ ಪಾತ್ರನಾದ ಗಂಡನೂ ಬರಲ್ಲ, ಮಕ್ಕಳು ಬರಲ್ಲ, ಆಸ್ತಿ ಅಂತಸ್ತು ಎಷ್ಟೇ ಜಮೀನು ಎಕರೆ ಇದ್ರೂ ಕೂಡ ಬರಲ್ಲ. ಉಡುವ ಬಟ್ಟೆನೂ ಕೂಡ ಕಳ್ಸ್ಕೊಂಡೇ ಕಳಿಸೋದು ಇಲ್ಲಿಂದ. ಮೊನ್ನೆ ಒಂದು ಸಾವುಗೆ ಹೋಗಿದ್ದೀವಿ, ಏನ್ಗಳೋ ತಳ್ತಾಳೆ ಹೇಳ್ತಿ. ಅಯ್ಯೋ ಪಾಪ, ನನಗೆ ಭಾಳ ಹೊಟ್ಟೆ ಹೊರದ್ಬಿಡ್ತು. ಅವ ಅಳದಳ್ಳಿ ಎಲ್ಲರನ್ನೂ ಬೋಯ್ತಾವಳೆ ಇಂಡೈರೆಕ್ಟ್ ಆಗಿ. ಅದು ಯಾರಿಗೂ ಅರ್ಥ ಆಯ್ತಾ ಇಲ್ಲ. ನಾವು ಅಲ್ಲಿಗೆ ಹೋದ್ವಲ್ಲ, ಅಯ್ಯೋ ನನ್ನ ದೊರ ಮಗ ಹೊಂಟೋಗ್ಬಿಟ್ನಲ್ಲವ, ನನ್ನ ಕೈ ಬಿಟ್ಬಿಟ್ಟು ಹೊಂಟದ್ನಲ್ಲವ ಅರ್ಧದಲ್ಲಿ. ಅಯ್ಯೋ ಬೀದಿ ಒಳಗ ನಾವು ಗಂಡ ಹೆಡ್ತಿರೋ ಹೋಯ್ತಿದ್ರ ರಾಜ್ಕುಮಾರು ಭಾರತಿ ಹೋದಂಗ ಆಯ್ತ ಅಂತಿದ್ರು ಕವ. ಹಾಗಂದು ಒಂದು ಮುಂಡ ಮಕ್ಕ ತೀರ್ಸ್ಬಿಟ್ರಲ್ಲವ ಅಂತ ಎಲ್ಲರನ್ನೂ ಬೋಯ್ತಾಳ. ನಾವು ನಾರ ತಕ ಹೋದ್ರ ನನ್ನ ಬಂದ್ಬಿಟ್ರಲ್ಲ ಅಣ್ಣ ಅಂದ. ಅಂದ್ರೆ ಯಮಧರ್ಮನ್ ಕಂಡ ಬಂದಿಯ ನೀನು ಅಂತ ಹಿರಿ ಯಜಮಾನರು ಗೌಡ್ರು ಅಂದ್ರು. ಏನಪ್ಪಾ ಮುಖ ನೋಡೋದು ಬೆಳ್ಳೋಡೆಪ್ಪ, ಬೆಳ್ಳೋಡೆ ಬೆಳ್ಳೋಡೆಪ್ಪ
ಬೆಳ್ಳೋಡಿ ಅಂತಾಳ. ಮುಖ ನೋಡು, ಅಯ್ಯೋ ಅವನ ಮುಖ ಏನ್ ನೋಡೋದು, 40 ವರ್ಷದಿಂದ ನೋಡಾಗದ, ಇನ್ನೇನ್ ಅವನ ಮುಖ ನೋಡೋದು, ಬೆಳ್ಳೋಡಿಯಪ್ಪ ಬೆಳ್ಳೋಡಿ. ನಾನು ಇದೇನು ಇವ ಅಷ್ಟೊತ್ತಿಂದ ಬೆಳ್ಳೋಡಿ ಬುದೇ, ಅದೇನು ಬೆಳ್ಳೋಡಿ ಅಂತಾಳ. ಅಂದ್ರೆ 10 ಗ್ರಾಮ್ದು ಒಂದು ಉಂಗ್ರ ಉಳ್ಕೊಂಬಿಟ್ಟದ. ಗೌಡ್ರು ಗೊತ್ತಿಲ್ಲ ಅದು. ಮಕ ನೋಡಿ, ಅಯ್ಯೋ ಮಕ ನೋಡಿ ಸಾಕಾಗದ, 40 ವರ್ಷದ ಬೆಳ್ಳೋಡಿ ಅಂತ ಹೇಳ್ತೀವಿ ಅಷ್ಟೊತ್ತಿಂದ. ಆ ಒಳಗಿದ್ನಲ್ಲ ಅವ, ಮಣ್ಣು ಉಳ್ತಿದ್ನಲ್ಲ ಅವಾಗ ಎಣ ಊದ್ಕೊಂಬಿಟ್ಟದ. ಬೆಳ್ಳಲ್ಲಿ ಉಂಗ್ರ ಬತ್ತಾ ಇಲ್ಲ ಆಗ ಮಾಡಬೇಡಿ ಕಪ್ಪ. ಅವ್ರು ನಂತ ಪ್ರಾಮಿಸ್ ಮಾಡ್ಬಿಟ್ಟಾರ. ಏನ್ ಪ್ರಾಮಿಸ್ ಮಾಡಿದಾರವ, ನಾ ಇರೋ ಗಂಟ ನಾ ಹಾಕತ್, ನೀನು ಸತ್ ಮೇಲೆ ನೀ ಹಾಕಬೇಕು ಅಂತ ಹೇಳ್ಬಿಟ್ಟಾರ. ಪ್ರಾಮಿಸ್ ಮಾಡ್ಬಿಟ್ಟು ನಮ್ಮಿದ್ದನ ಕೇಳಕ ಈಗ ದಯವಿಟ್ಟು ಹಂಗನ್ಬೇಡಿ, ಕಳ್ಕಳೆಪ್ಪ 10 ಗ್ರಾಮದ 1,30,000 ಆಯ್ತಕ್ಕಪ್ಪ, ಈಗ ಕಳ್ಕಳಿ ಬಿಡ್ಬೇಡಿ ಕಣ. ಅಯ್ಯೋ ಬತ್ತಾಯಿಲ್ಲ ಕಣಕ ಅಂದ ಒಳಗಿರಮ್ಮ. ಹಾಗಂದೇಟ್ಗೆ ಹುಡುಗ್ಲಿತ್ತು ಎತ್ತು ಕೊಟ್ಬಿಡದ, ಕೂದಾಕ್ಬಿಡಪ್ಪ ಬೆಳ್ಳ ಏನಕ್ಕ, ಕೂದಾಕ್ಬಿಡಪ್ಪ ಬೆಳ್ಳ, ಉಂಗ್ರ ಬುಡಕ್ಕಾದಪ್ಪ ಕೂದಾಕ್ಬಿಡಿ ಬೆಳ್ಳ. ಅವ ಒಳಗಿರವ ಬೆಳ್ಳ ನಟ್ಕನ್ ಕೂದಾಕ್ಬಿಟ್ಟದೆ, ಉಂಗ್ರ ಕಳ್ಕೊಟ್ಬಿಟ್ರ ಎಲ್ಲಾನು ಒರೆಸ್ಬಿಟ್ಟು ಸೆರಗ್ ಗಂಟೆ ಹಾಕಬಿಟ್ಲಲ್ಲಪ್ಪ. ಅಲ್ಲಿ ಸೆರಗ್ ಗಂಟೆ ಹಾಕ್ಬಿಟ್ಟ, ಅಯ್ಯೋ ಕುಡುಗಲ್ ಕೂದಾಗ ಅದು ಎಷ್ಟು ನೋವಾಯ್ತಕ್ಕವ ನಂದ್ವರ ಮಗನಗ ಅಂತ. ನಾನು ತಳ್ಳಡ ಒಳಕ ಕುಡುಗಲ ಅವಳೆ ಕೊಟ್ಬಿಟ್ಟಾಳ ಕುಯ್ಯಿ ಅಂತ. ಅದಕ್ಕೆ ಎಷ್ಟು ನೋವಾದ ಅಂತ ಬೇರೆ ಪಾರ್ಟ್ ಮಾಡ್ತಾವಳಲ್ಲ. ಇದ್ರ ಅರ್ಥ ಏನ್ ಗೊತ್ತಾಯ್ತಾ, ಒಂದು ಉಂಗುರ ಬಿಡ್ಲಿಲ್ಲ, ಅವನು ಬಿಟ್ಬಿಟ್ರು ಅವ್ನು ಬಾಮ ಇದ್ದೇ ಸ್ಕೆಚ್ ಹಾಕ್ತಾನ ಸಂದ್ಗ. ಅದಕ್ಕೆ ನಮ್ಮ ಬಾಮ ತಕೋಯ್ತಿದ್ನ ಅಂತ. ಯಾಕೆ ದುಡ್ಡು ಎಷ್ಟಾದ್ದು ಅದಕ್ಕೆ 10 ಗ್ರಾಮ್ಗ ನೋಡಿ. ಒಂದು ಉಂಗುರ ಅಲ್ಲ, ಉಡ್ದಾರನು ಕತ್ತರಿಸ್ಬಿಟ್ಟು ಕಳಿಸ್ತಾರಂತೆ ಇಲ್ಲಿಂದ ಹೋಗುವಾಗ. ಇನ್ನೇನ್ ತಗೊಂಡೋಯ್ತೀರಾ, ಅದೇ ಹೇಳೋದು ನೋಡಿ. ಈಗ ಹೇಳದ್ನಲ್ಲ, ನಿನ್ನ ಇಷ್ಟಲಿಂಗ ಮಾತ್ರ ನೀ ತಗೊಂಡು ಹೋಗೋದು. ಮೇಲಿರೋ ಕರಡಗನು ಕಳ್ಕತಾರೆ, ಬೆಳ್ಳೆದು ಅದು. ಅದೇನು ನಿಮ್ಮೂರ್ಲು ಉಂಟು ತಾನೆ. ಕೆಲವು ಕಡೆ ಉತ್ತರ ಕರ್ನಾಟಕದ ಕಡೆ ಕಂಕಳಿಗೆ ಹಾಕ್ತಾರೆ ಲಿಂಗವನ್ನ, ಇನ್ನೊಂದು ಕಡೆ ದವಡೆಗೆ ಹಾಕ್ತಾರೆ. ಅಲ್ಲಿಗೆ ಅರ್ಥ ಆಯ್ತಾ? ಹೆಂಡತಿ ಬಂದ್ಲ, ಮಕ್ಕಳು ಬಂದ್ರ, ಗಂಡ ಬಂದ, ಆಸ್ತಿ ಬಂತ, ಅಂತಸ್ತು ಬಂತ, ಐಶ್ವರ್ಯ ಬಂತ, ಒಂದು ಉಂಗುರ ಬಂತ, ಉಡ್ದಾರೆ ಬಂತ, ಏನೂ ಬರ್ಲಿಲ್ಲ. ನೀನು ಪೂಜೆ ಮಾಡಿದ ಇಷ್ಟಲಿಂಗನೇ ನಿನ್ ಜೊತೆಲಿ ಬಂದದ್ದು. ಅದನ್ನ ಮೊಳ ಹೊಡೆದ್ಬಿಟ್ಟು ನೇತ ಹಾಕಿದ್ರೆ ಬುದ್ಧಿ. ಇದು ಯಾವ ನ್ಯಾಯ? ನಿಮ್ಮ ಊರ್ಲಿ ಒಂದು ಮಠ ಇದೆ, ಮಠಕ್ಕೊಬ್ಬ ಜಂಗಮರಿದ್ದಾರೆ. ಅವ್ರ ಗೌರವ ಕೊಡ್ತೀವಿ ಅಂದ್ರೆ ಹುಣಸಾಣ ಹಾಕ್ಬಿಟ್ಟು ಎಲ್ಲ ಬೆಳಿಕಂಡು ಹಾಕಳಿ ಮೊದ್ಲು. ಈಗ ಬೇಡಿ ಕಥಾ ಮುಗಿದ್ಮೇಲೆ, ಈಗಲೂ ಅದರಂತ ಮನೆ ಕತಾರೆಗೆ ಹೋದ್ರ ಹೇಳ್ಬಿಟ್ಟು ಅಂದ್ಬಿಟ್ಟು ಕೇಳ್ತೀನಿ ತಾಡುವಿಲ್ಲಿ ಅಂತ. ಅದಕ್ಕೆ ಅರ್ಥ ಹೇಳ್ತೀನಿ ನೋಡಿ, ಬೇಡ್ರ ಕಣ್ಣಪ್ಪ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ, ನಮ್ಮ ಯುವಕರು ಕೆಲವರು ಇದರಲ್ಲಿ ಕಳ್ಳಾಟ ಆಡ್ತಾರೆ. ಸಾಕು ಶಾಸ್ತ್ರಿಗಳೇ ಹಾಕೋಬೋದಾಗಿತ್ತು. ಆ ಹೋಟ್ಲು ಗೀಟ್ಲು ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡ್ತಿರ್ತೀವಿ. ನಂಜುಗೂಡ್ಲಿ ಅವನೇನು ಎಷ್ಟೊತ್ತು ನಾನು ಅಲ್ಲಿ ಹೋಟ್ಲು ಪಟ್ಲು ತಿನ್ಬಿಡ್ತೀವಿ. ಹಾಕಂಡು ಯಾಕೆ ಅಪಚಾರ ಮಾಡೋದು ಅಂತ ಅದಕ್ಕೆ ಹಾಕೊಂಡಿಲ್ಲ ಸರ್. ಅದು ಯಾರು ಹೇಳ್ದವರು? ಇದ್ದೇ ತಿನ್ಬೇಡ ಅಂತ ಲಿಂಗಪ್ಪ ಏನಾರು ಹೇಳಿದಾನ? ನೀ ಏನಾದ್ರೂ ತಿನ್ನೋನ್ ಕೇಳಲ್ಲ. ನೀ ಕೆಟ್ಟದ್ದನ್ನ ತಿಂದ್ರು ಅದು ಒಳ್ಳೇದು ಮಾಡ್ತಾನಂತೆ. ಹಿಂಗೊಂದೊಂದು ತುತ್ತು ಹಿಂಗೆ ತಾನೇ ನೈವೇದ್ಯ ಆಗಬೇಕು. ಈ ಒಂದೊಂದು ತುತ್ತು ನೈವೇದ್ಯ ಆಗೋಗ್ಬೇಕಾದ್ರೆ ನಾವು ವಿಷವನ್ನೇ ಉಂಡ್ರು ಅಮೃತ ಮಾಡ್ತಾನಂತೆ ನೋಡಿ ಇದಿದ್ರೆ. ಅದಕ್ಕೆ ಇದನ್ನ ನಾವಿಲ್ಲಿ ಧರಿಸ್ಕೋಬೇಕು. ಬೇಡ್ರ ಕಣ್ಣಪ್ಪ ಚಪ್ಪಲಿ ಕಾಲ ಲಿಂಗದ ತಲೆ ಮೇಲಿರೋ ಹೂ ತೆಗಿತಾನೆ, ಬಾಯಲ್ಲಿ ನೀರು ತುಂಬ್ಕೊಂಬಂದು ಉಗುಳು ಬಿಟ್ಟು ಲಿಂಗ ತೊಳಿತಾನೆ. ಚಪ್ಪಲಿ ಕಾಲಲ್ಲಿ ಹೂ ತೆಗಿದ ಲಿಂಗದ ಮೇಲೆ ಅಂದ್ರೆ ಅವನಿಗೆ ಅದು ಗೊತ್ತಿಲ್ಲ. ಹಸಿ ಮಾಂಸನ ಬೇಯಿಸ್ಕೊಂಡು ಬಂದು ಲಿಂಗಕ್ಕೆ ಬೇಯಿಸ್ಬಿಟ್ಟು ನೈವೇದ್ಯ ಮಾಡ್ತಾನೆ. ಅವನು ಸುಟ್ಟಾಕ್ಬಿಟ್ಟ ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅವನಿಗೆ ಬಿರುದು ಕೊಟ್ಟ. ಅದಕ್ಕೆ ನೋಡಿ, ಅವನ ಸ್ಮರಣೆ ಮಾಡಿಸ್ಕೋಬೇಕು, ಅವನ್ನ ಒಲಿಸ್ಕೋಬೇಕು ಅಂದ್ರೆ ಭಕ್ತಿಯಿಂದ ಇಲ್ಲಿ ಧರಿಸ್ಕೋಬೇಕು. ಇನ್ನು ಕೆಲವರು ಇಲ್ಲಿ ಕಟ್ಕೋತಾರ, ಅದು ಯಾರು ಹೇಳ್ಕೊಟ್ರ ಗೊತ್ತಿಲ್ಲ. ಮನೆ ಕಂಡ್ರ ಒತ್ತಲ್ವಾ. ಒಂದ್ಸಲ ಬೆಂಗಳೂರಿಗೆ ಹೋಗಾಗ ಇಂದ್ಲಿ ಸೀಟಿಗೆ ಬಂದ್ಬಿಟ್ಟದ. ಇವ ಬೆಳ್ಳೆದು ಅಂತಾನೆ, ಇವ ಸ್ಟೀಲ್ದು ಅಂತಾನೆ, ಇವ ಕಟ್ ಮಾಡ್ಬಿಡವ ಅಂತಾನೆ ಮಾಡಿದವ. ಹಿಂದಕ್ಕೆ ಸೀಟ್ನವ್ರು ಕೂತ್ಕೊಂಡು ಪೂಜೆ ಮಾಡಲಿ ಅಂತಲ್ಲ, ಇಲ್ಲಿರಬೇಕು, ಇಲ್ಲಿ ಪೂಜೆಗೆ ಧರಿಸ್ಬೇಕು. ನೀವು ಕುಂತಿ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಬರಬೇಕು. ಮಕ್ಕಳಿಗೂ ಕೂಡ ಜಗದ್ಗುರುಗಳು ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಊರೂರಲ್ಲೂ ಕೂಡ ಒಂದು ಲಿಂಗಧಾರಣೆಯನ್ನು ಮಾಡ್ತಾರೆ. ಮಠಮಾನ್ಯಗಳಲ್ಲಿ ಎಲ್ಲಾ ಮಠಾಧೀಶರು ಮಾಡ್ತಾರೆ. ಪ್ರತಿಯೊಂದು ಆರಾಧನೆಗಳಲ್ಲೂ ಕೂಡ ಮಾಡ್ತಾರೆ. ಯಾಕೆಂದ್ರೆ ಲಿಂಗವಂತನಾದವನ ಮಹಾಪುಣ್ಯ ಶರಣ. ಅದಕ್ಕೆ ಒಂದು ಜಾನಪದ ಗೀತೆನೇ ಇದೆ, ಯಾವುದು? ಶರಣರ ಗೀತೆ. ಅದನ್ನು ಯಾವ ರೀತಿ ಹೇಳ್ತಾರೆ? ಜಗದೊಳಗೆ ಆ ಭಗವಂತನ ಬಸವಾದಿ ಪ್ರಮತರಾಗುವುದಕ್ಕೆ ಕಾರಣ ಅವರು ಮಾಡಿದಂತ ಪೂಜೆ ಪುನಸ್ಕಾರ, ಅವರ ವಚನಗಳು. ಆ ಗೀತೆ ಆಡೇ ಬಿಡೋಣ. ಮಾದಿಗರ ಹರಳೆಯ ಹೌದಪ್ಪ, ಮಾದಿಗರ ಹರಳೆಯ ಕುಂಬಾರ ಗುಂಡಯ್ಯ
ಮಾರಯ್ಯ ಕೆಂಪಾವಿ ಭೋಗಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮೇದರ ಕೇತಯ್ಯ ಅಡಪದ ಹಬ್ಬಣ್ಣ ಇವರಲ್ಲವೇ ಘನ ಶರಣರು ಇವರಲ್ಲವೇ ಬಸವಾದಿ ಪ್ರಮತರು ಗುರುವೇ ನೀನಾಟವಲ್ಲ ಹರನೇ ನೀನಾಟವಲ್ಲ ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗುರುವೇ ನೀನಾಟವಲ್ಲವರ್ಯಾರ್ಯಾರು ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಗಂಡನ ಮನೆಯ ಕುಂಬರ ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ ಕುಂಬರ ಗಂಡನ ಮನೆಯ ಹುಡುಕೆ ಶಬ್ದವ ಕೇಳಿ ಶಿವನ ಕೈಲಾಸದಲ್ಲಿ ಹರನ ಕೈಲಾಸದಲ್ಲಿ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಪನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಹಿರಿಯನ ಮನೆಯ ಮಡಿಯ ಚಂದಾವ ಕಂಡು ಮಡಿವಾಳ ಪನ ಮನೆಯ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಹಡಪದ ಹಬ್ಬಣ್ಣನ ಮನೆಯ ಡೋಲಿನ ಶಬ್ದವ ಕೇಳಿ ಹಡಪದ ಹಬ್ಬಣ್ಣನ ಮನೆಯ ಹಡಪದ ಹಬ್ಬಣ್ಣನ ಮನೆಯ ಡೋಲಿನ ಶಬ್ದವ ಕೇಳಿ ಹಡಪದ ಹಬ್ಬಣ್ಣನ ಮನೆಯ ಡೋಲಿನ ಶಬ್ದವ ಕೇಳಿ ಶಿವನು ಕೈಲಾಸದಲ್ಲಿ ಹರನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಿಮೆಯಲ್ಲೂ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಒಲೆಯರ ಮನೆಯನ ಮನೆಯ ತಮಟೆ ನಾದಾವ ಕೇಳಿ ಒಲೆಯರ ಮನೆಯನ ಮನೆಯ ತಮಟೆ ನಾದಾವ ಕೇಳಿ ಒಲೆಯರ ಮನೆಯನ ಮನೆಯ ಗುರುವೇ ಗುರುವೇ ಒಲೆಯರ ಮನೆಯನ ಮನೆಯ ಗುರುವೇ ನೀನಾಟವಲ್ಲವರ್ಯಾರ್ಯಾರು
ಅರನೇ ನಾಟವಲ್ಲವರು ಯಾರ್ಯಾರು. ಮಾದಿಗರಳೆಯನ ಮನೆಯ ಹಮ್ಮಲು ಮನೆಯ ಕಂಡು ಮಾದಿಗರಳೆಯನ ಮನೆಯ ಹಮ್ಮಲು ಮನೆಯ ಕಂಡು ಮಾದಿಗರಳೆಯನ ಮನೆಯ ಗುರುವೇ ಗುರುವೇ ಮಾದಿಗರಳೆಯನ ಮನೆಯ ಹಮ್ಮಲು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ರೆಂದು ಕುಣಿದ ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲವರ್ಯಾರು ಗುರುವೇ ನೀನಾಟವಲ್ಲವರ್ಯಾರು ಶಿವನೇ ನೀನಾಟವಲ್ಲ ಹರನೇ ನೀನಾಟವಲ್ಲ ಗುರುವೇ ನೀನಾಟವಲ್ಲವರ್ಯಾರು ಗುರುವೇ ಚಪ್ಪಾಳೆನಾರ ಹೊಡೀರಿ ತಾಯಿ. ನಮ್ಮ ಮೊದ್ಲೇ ಹೇಳ್ದಂಗೆ ಗೊಂಬಪ್ಪನ್ ಮಾಡ್ದಂಗೆ ಕುಂಡಿಸ್ತಾ ಇದ್ದು ಕೂತಿದ್ದೀರಲ್ಲ. ಅಯ್ಯೋ ಶಿವ, ಕೆಲವ್ರಿಗೆ ಆಗ್ಲೇ ರುದ್ರ ದೇವತೆ ಬಂದೇ ಬಿಟ್ಟಾಳ ಅನ್ನಂಗದ. ಅವಣ್ಣ ಓಡಾಡ್ಕೊಂಡು ಟೀಗಿ ಎಲ್ಲ ವ್ಯವಸ್ಥೆ ಮಾಡಕ್ ಹೋಗವ್ರ. ಈಗ ಇನ್ನೊಂದು ಗಳಿಗೆ ಔಷಧಿ ರೆಡಿ ಆಯ್ತದ. ಈಗ ನೀವೆಲ್ಲರೂ ಅಪರೂಪವಾದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಒಬ್ಬರು ಅಲಗಾಡದೆ ಇಲ್ಲ, ಒಬ್ಬರು ಅಲಗಾಡಿಲ್ಲ. ಅಲಗಾಡ್ದೇನೆ ಯಾವತ್ತು ಪ್ಲಸ್ ಪಾಯಿಂಟ್ ಇರಬೇಕು ಹೊರತು ಮೈನಸ್ ಪಾಯಿಂಟ್ ಇರಬಾರ್ದು. ಅಂದ್ರೇನು? ಎಲ್ಲರೂ ಕೊನೆ ತನಕ ಅವನು ಹೇಳ್ಸವನ ಇದ್ಯಾಕ ಮನೆ ಕಬ್ಬಿಡ ಸುಮಾರ ಇಲ್ಲ, ಈ ಕೆಳಗೆ ಟೀ ಕೊಟ್ಬಿಟ್ರೆ ಸರಿ ಆಯ್ತದೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತು ಪರಮಾತ್ಮನ ಈ ಒಂದು ಪುಣ್ಯಕಥೆಯನ್ನು ಕೇಳ್ತಾ ಇರುವ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ತಾಯಿ ಆಗಿರ್ತಕ್ಕಂಥ ಆದಿದೇವತೆ, ಗ್ರಾಮ ದೇವತೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಭಕ್ತಿಯಿಂದ ಪೂಜೆ ಮಾಡತಕ್ಕಂಥ ನಮ್ಮ ಮೂಗೂರು ತಿಬ್ಬಾದೇವಿ ಮುದ್ದಳ್ಳಿಯ ಅನ್ನಪೂರ್ಣ ಮಾದಪ್ಪನವರು 101 ರೂಪಾಯಿಗಳನ್ನು ಕಾಣಿಕೆ ಕೊಟ್ಟವ್ರೆ. ಅವರ ಮಂಜುನಾಥ ಚಿತ್ರದ ಒಂದು ಗೀತೆ ಕಥೆಯಲ್ಲಿ ಬರುತ್ತೆ, ಆಡ್ಬಿಡೋಣ ಆನಂದ ಪರಮಾನಂದ. ಒಳ್ಳೆಯ ಕತೆ ಸನ್ನಿವೇಶ. ಜೊತೆಗೆ ನೀವು ದುಡ್ಡು ಕೊಟ್ಟವರು ಮಾತ್ರ ಒಳ್ಳೆಯವರು ಅಂತಲ್ಲ, ದುಡ್ಡು ಕೊಡದಿದ್ದವರು ಎಲ್ಲ ಒಳ್ಳೆಯವರೇ. ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ದು ನೀವು ಕೊಟ್ರೆ ನಮ್ಮ ಪ್ರಾಣಗೂ ಬಿಡಲ್ಲ. ಇದೇ ಕಣ, ಇಲ್ಲೇ ಇರ್ತಾರೆ, ಅವರೆಲ್ಲೂ ಹೋಗಲ್ಲ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಆ ಜಗಜ್ಜನನಿ ಆದಿಶಕ್ತಿ ಮೂಗೂರು ತಿಬ್ಬಾದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಈಗ ಸಿದ್ಧಲಿಂಗೇಶ್ವರ ಹುಟ್ಟುವಂತ ಸಮಯ. ಈ ಒಂದು ಗೀತೆನ ಆಡ್ತಾ ಬಂದ್ಬಿಡೋಣ. ಶಿವ ಪರಮಾತ್ಮ ಪುರಿ ಟೀ ಕೊಟ್ಟದೇ ತಪ್ಪಾಯ್ತು ಅನ್ನಂಗದ. ಗಲಾಟೆ ಕಡಿಮೆ ಮಾಡಿ ನಿಧಾನಕ್ಕೆ ತಿನ್ನಿ. ಎಲ್ಲರಿಗೂ ಬಿಸಿ ಬಿಸಿಯಾದ ಖಾರ ಪುರಿ ಮತ್ತು ಟೀ ವ್ಯವಸ್ಥೆ ಮಾಡವ್ರೆ. ಆಮೇಲೆ ದೀಪಾವಳಿ ಹಬ್ಬದಿಂದ ಇವತ್ತಿನವರೆಗೂ ನಿತ್ಯ ಅನ್ನದಾಸೋಹವಂತೆ ನೋಡಿ, ನಿತ್ಯ ಪ್ರಸಾದ ವಿನಿಯೋಗವಂತೆ ಕುಂತಿ ಹಬ್ಬದಲ್ಲಿ ಈ ವರ್ಷ ಬಹಳ ವಿಶೇಷ. ಇಂಥ ಒಂದು ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಗವಂತನಿಗೆ ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ಓಹೋ